ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. ಅವ್ರದ್ದು ಏನೂ ಸಮಸ್ಯೆ ಇರಲಿಲ್ಲ, ಬಿಜೆಪಿ ಅವ್ರದ್ದು ತಕರಾರು ಇರಲಿಲ್ಲ, ಕಾಂಗ್ರೆಸ್ ಅವ್ರದ್ದು ಕೂಡ ಕಿರಿಕಿರಿ ಇರಲಿಲ್ಲ. ಭಾರತ ಸಂಸತ್ತು ಪಾಲಿಸಿಕೊಂಡು ಬಂದ ನಿಯಮ, ಅದನ್ನ ಫಾಲೋ ಮಾಡಬೇಕಿತ್ತು. ಲೋಕಸಭೆಯಲ್ಲೂ ಕೂಡ ಅದೇ ನಿಯಮ ಅನ್ವಯ ಆಗುತ್ತೆ. ನಾನು ಮಾತಾಡ್ತೀನಿ ಅನ್ಬಿಟ್ರೆ ಅಲ್ಲಿ ಯಾರೇ ಮಾತಾಡ್ತಾ ಇದ್ರು ಕೂಡ ಅವರ ಮಾತನ್ನ ಬಂದ್ ಮಾಡಿ ಸ್ಪೀಕರ್ ಇವರಿಗೆ ನೀವು ಮಾತಾಡಿ, ಬಾಕಿಯವರು ಟೈಮ್ ಇದ್ರೆ ಆಮೇಲೆ ಮಾತಾಡ್ಲಿ ಅಂತ ಹೇಳಕ್ಕಾಗುತ್ತಾ? ಈ ದೇಶ ಒಂದು ನಿಯಮ, ಅದ್ರ ಮೇಲೇನೆ ಹೋಗೋದು. ಹೀಗಾಗಿ ರಾಹುಲ್ ಗಾಂಧಿ ಅವರು ಅದನ್ನ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಬಂದಿರೋ ಉದ್ದೇಶ ತುಂಬಾ ಕ್ಲಿಯರ್ ಆಗಿತ್ತು. ಈಗ ಆಲ್ರೆಡಿ ಸಿಕ್ಕಿರೋ ಉತ್ತರಗಳು ಇರೋ ಪ್ರಶ್ನೆಗಳಿದೆಯಲ್ಲ, ಅದನ್ನೇ ಮತ್ತೆ ಮತ್ತೆ ಕೇಳಿ ಅಲ್ಲಿಯ ಸಂಸತ್ತಿನ ಸಮಯವನ್ನ ಹಾಳು ಮಾಡೋದೇ ಉದ್ದೇಶವಾಗಿತ್ತು. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಈ ಕಾಲೇಜ್ಗಳಲ್ಲಿ ಆನ್ಯುವಲ್ ಡೇ ಅಥವಾ ಈ ಕಾಲೇಜ್ ಗ್ಯಾದರಿಂಗು ಅಥವಾ ಈ ಸೆಂಡ್ ಆಫ್ ದಿವಸ ಎಲ್ಲ ಇರುತ್ತಲ್ಲ, ಅವಾಗೆಲ್ಲ ಈ ಪುಂಡ ಹುಡುಗರು ಒಂದಿಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡು ಹೋಗಿರ್ತಾರೆ. ಏನಪ್ಪಾ ಅಂತ ಕೇಳಿದ್ರೆ, ಯಾವ ಟೈಮಲ್ಲಿ ಬೆಂಚನ್ನು ಮುರಿಬೇಕು, ಹಾಗೆ ಕ್ಲಾಸ್ ರೂಮ್ ಒಳಗಡೆ ಮೇಲ್ಗಡೆ ತನ್ನ ಪಾಡಿಗೆ ತಾನು ತಿರುಗ್ತಾ ಇರುತ್ತಲ್ಲ ಫ್ಯಾನು, ಅದನ್ನ ಯಾವಾಗ ಬೆಂಡ್ ಮಾಡಬೇಕು, ಪ್ರೋಗ್ರಾಮ್ ನಡೀತಾ ಇದ್ರೆ ಹಿಂಗೆ ಗಲಾಟೆ ಮಾಡಬೇಕು ಹಿಂದೆ ಕೂತ್ಕೊಂಡು, ಇಂಥದ್ದೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿರ್ತಾರೆ. ಸೊ ಇಂಥ ಪ್ಲಾನ್ ಒಂದಿಗೆ ಇವತ್ತಿನ ಸಂಸತ್ ಅಧಿವೇಶನಕ್ಕೆ ಕಾಂಗ್ರೆಸ್ ಬಂದಿತ್ತು. ನೋಡಬೇಕಿತ್ತು ಗಲಾಟೆ ಗೌಜಿ. ಈ ಅಧಿವೇಶನ ಶುರುವಾಗಿದ್ದು ಹೇಗಪ್ಪ ಅಂತ ಕೇಳಿದ್ರೆ, ಪಹಲ್ಗಾಮ್ ದಾಳಿ ಆಯ್ತಲ್ಲ, ಅದರ ಜೊತೆಗೆ ವಿಮಾನ ಅವಘಡ ಆಯ್ತಲ್ಲ, ಅದರಲ್ಲಿ ಮೃತಪಟ್ಟವರಿಗೆ ಒಂದು ಮೌನವನ್ನ ಕೂರುವ ಮೂಲಕ ಆರಂಭವಾಯಿತು ಅಧಿವೇಶನ. ಆದ್ರೆ ಅದಾಗ್ತಾ ಇದ್ದಂಗೆನೆ ಈ ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ ಮಾಡಿದ್ರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಕಾಂಗ್ರೆಸ್ಸಿನ ನಾಯಕರೆಲ್ಲ ಗಲಾಟೆ ಮಾಡಕ್ ಶುರು ಮಾಡೇ ಬಿಟ್ರು. ಅದರಲ್ಲಿ ನನಗೆ ವಿಶೇಷವಾಗಿ ಕಂಡಿದ್ದು ಅಂದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು. ಅಲ್ಲ, ರಾಹುಲ್ ಗಾಂಧಿ ಅವರು ಹೋಮ್ವರ್ಕ್ ಮಾಡ್ದೇನೆ ಸಂಸತ್ತಿಗೆ ಬಂದಿದ್ದಾರೆ ಅನ್ನೋದು ಓಕೆ, ಆದ್ರೆ ಹೋಮ್ವರ್ಕ್ ಅಲ್ದೇನೆ ಕೆಲವೊಂದು ಬೇಸಿಕ್ ನಿಯಮಗಳು ಅಲ್ಲಿ ಇರ್ತವೆ, ಅದನ್ನಾದ್ರೂ ಅರ್ಥ ಮಾಡ್ಕೊಂಡು ಅದನ್ನಾದ್ರೂ ಓದ್ಕೊಂಡು ಬರ್ಬೋದಿತ್ತಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ವಿಪಕ್ಷ ನಾಯಕನಾಗಿ ನನಗೆ ಅಲ್ಲಿ ಸಂಸತ್ತಲ್ಲಿ ಮಾತನಾಡಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ ಅಂತ ಈ ಸಂಸತ್ತಿನ ಹೊರಗಡೆ ಬಂದು ಮೀಡಿಯಾಗಳ ಮುಂದೆ ತಮ್ಮ ಫೇಕ್ ಕಣ್ಣೀರನ್ನ ಹಾಕೋಕೆ ಶುರು ಮಾಡ್ಬಿಟ್ರು. सवाल ये है कि जो हाउस में डिफेंस मिनिस्टर को बोलने देते हैं, उनके लोगों को बोलने देते हैं, मगर अगर विपक्ष का कोई कुछ कहना चाहता है तो अलाउड नहीं है. मैं लीडर ऑफ ऑपोजिशन हूँ, मेरा हक है, तो मुझे तो कभी बोलने ही नहीं देते हैं. तो ये एक नया अप्रोच है. ಅಂದ್ರೆ ನಾನು ವಿಪಕ್ಷ ನಾಯಕ, ನನ್ನದೊಂದು ಧ್ವನಿ ಇದೆ, ಆ ಧ್ವನಿಯಿಂದ ಅಧಿಕಾರದಲ್ಲಿರುವ ಈ ಬಿಜೆಪಿ ಸರ್ಕಾರವನ್ನ, ಮೋದಿ ಸರ್ಕಾರವನ್ನ ಅಲ್ಲಾಡ್ಸ್ಬಿಡ್ತೀನಿ. ಆದ್ರೆ ನನಗೆ ಹಿಂಗೊಂಗ್ ಅಲ್ಲಾಡ್ಸ್ಬಿಡ್ತೀನಿ ಅಂತಾನೆ ಮಾತನ್ನ ಆಡಕ್ಕೆ ಕೊಡ್ತಾ ಇಲ್ಲ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದ್ರು. ಆದ್ರೆ ನಿಯಮ ಏನಿದೆ, ಅಲ್ಲೊಬ್ರು ಸಭಾಪತಿಗಳು ಅಂತ ಇರ್ತಾರೆ, ಆ ಸ್ಪೀಕರ್ ಅವರಿಗೆ ಮನವಿಯನ್ನ ಕೊಡ್ಬೇಕಾಗುತ್ತೆ. ವಿಪಕ್ಷ ನಾಯಕರಾದ್ರೂ ಅಷ್ಟೇ, ಯಾರು ಮಾತಾಡ್ತಾರೋ ಅವರು ಒಂದು ಮನವಿಯನ್ನ ಕೊಡಬೇಕು. ಅವರು ಒಂದು ಟೈಮ್ ಅನ್ನು ಅಲಾಟ್ ಮಾಡ್ತಾರೆ, ಅಲ್ಲಿ ಮಾತಾಡ್ಬೇಕಾಗುತ್ತೆ. ಹಾಗೆ ಚರ್ಚೆ ಎಂದು ಆಗ್ಲೇಬೇಕು. ಹಾಗೆ ಆ ಚರ್ಚೆಯಲ್ಲಿ ಒಳ್ಳೆಯ ಅಂಶಗಳು ಹೊರಗೆ ಬಂದು ಏನಾಗಿದೆ ಏನಾಗಿಲ್ಲ ಅನ್ನೋದು ಭಾರತೀಯರಿಗೆ ಅರ್ಥ ಆಗ್ಬೇಕು. ನನಗೆ ಇನ್ನೂ ಒಂದು ಆಶ್ಚರ್ಯ ಕಾಣೋದು ಏನಪ್ಪಾ ಅಂತ ಕೇಳಿದ್ರೆ, ಈ ಕಾಂಗ್ರೆಸ್ ಅಲ್ಲಿ ಈಗ ಎರಡು ರೀತಿಯ ನಿಯಮಗಳನ್ನ, ಅಂದ್ರೆ ಈ ಅಧಿವೇಶನದಲ್ಲಾಗ್ಲಿ ಸಂಸತ್ತಲ್ಲಾಗ್ಲಿ ಪಾಲಿಸುವಂತಹ ಎರಡು ರೀತಿಯ ನಿಯಮಗಳನ್ನ ಕಾಂಗ್ರೆಸ್ ಅವರಿಗೆ ಕೊಡಲಾಗಿದೆಯಾ ಅನ್ನೋದು. ಯಾಕೆ ಅಂತ ಕೇಳಿ. ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು. ಅವ್ರದ್ದು ಏನೂ ಸಮಸ್ಯೆ ಇರಲಿಲ್ಲ, ಹಾಗೆ ಅಲ್ಲಿ ಬಿಜೆಪಿ ಅವ್ರದ್ದು ತಕರಾರು ಇರಲಿಲ್ಲ, ಕಾಂಗ್ರೆಸ್ ಅವ್ರದ್ದು ಕೂಡ ಕಿರಿಕಿರಿ ಇರಲಿಲ್ಲ. ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ನಿಯಮ ಇದೆಯಲ್ಲ ಅದನ್ನ ಪಾಲಿಸಿಕೊಂಡು ಬಂದಿದ್ರು. ಅಲ್ಲಿ ಸ್ಪೀಕರ್ಗೆ ಹಿಂಗೆ ಕೈ ಎತ್ತದೆ, ನಾನು ಮಾತಾಡ್ತೀನಿ ಅಂದೆ, ಹಂಗಾಗಲ್ಲ, ಅಲ್ಲೊಂದು ನಿಯಮ ಇದೆ, ಅದು ಭಾರತ ಸಂಸತ್ತು ಪಾಲಿಸಿಕೊಂಡು ಬಂದ ನಿಯಮ, ಅದನ್ನ ಫಾಲೋ ಮಾಡಬೇಕಿತ್ತು. ಲೋಕಸಭೆಯಲ್ಲೂ ಕೂಡ ಅದೇ ನಿಯಮ ಅನ್ವಯ ಆಗುತ್ತೆ. I have given notice under 267 on Pahalgam and Operation Sindoor. सर, मैंने पहलगाम आतंकवादी हमले और ऑपरेशन सिंदूर के बाद की स्थिति पर रूल 267 नोटिस दिया है. ये रूल्स के मुताबिक ही दिया है जो अपने किताब में है. ಆದ್ರೆ ರಾಹುಲ್ ಗಾಂಧಿ ಅವರು ಇದಾರಲ್ಲ, ಅವ್ರು ಹಾಗಲ್ಲ. ಅವರು ಕಾಂಗ್ರೆಸ್ ಅಲ್ಲಿ ಅವರಿಗೊಂದು ಯುವರಾಜ ಅಂತ ಕರೀತಾರೆ. ಗಾಂಧಿ ಫ್ಯಾಮಿಲಿಯ ಈಗ ಸರ್ವೋಚ್ಚ ನಾಯಕ ಅಂತೆಲ್ಲ ನೋಡ್ತಾರಲ್ಲ,
ಅದೇ ರೀತಿ ಸಂಸತ್ತು ಕೂಡ ನೋಡಬೇಕು ಅನ್ನೋ ಒಂದು ಭ್ರಮೆಯಲ್ಲಿದಾರ. ಯಾಕಂದ್ರೆ ನಾನು ಮಾತಾಡ್ತೀನಿ ಅಂದ್ಬಿಟ್ರೆ ಅಲ್ಲಿ ಯಾರೇ ಮಾತಾಡ್ತಾ ಇದ್ರು ಕೂಡ ಅವರ ಮಾತನ್ನ ಬಂದ್ ಮಾಡಿ ಸ್ಪೀಕರ್ ಇವರಿಗೆ ನೀವು ಮಾತಾಡಿ, ಬಾಕಿಯವರು ಟೈಮ್ ಇದ್ರೆ ಆಮೇಲೆ ಮಾತಾಡ್ಲಿ ಅಂತ ಹೇಳಕ್ಕಾಗುತ್ತಾ? ಖಂಡಿತ ಆಗಲ್ಲ. ಯಾಕಂದ್ರೆ ಇಡೀ ದೇಶ ಒಂದು ನಿಯಮ, ಅದ್ರ ಮೇಲೆನೆ ಹೋಗೋದು. ಹೀಗಾಗಿ ರಾಹುಲ್ ಗಾಂಧಿ ಅವರು ಅದನ್ನ ಅರ್ಥ ಮಾಡ್ಕೋಬೇಕು. ಆ ನಿಯಮಗಳ ಬಗ್ಗೆ ಡೌಟ್ ಇದ್ರೆ, ಇವಾಗ ನೀವು ರಾಜ್ಯಸಭೆಯಲ್ಲಿ ಖರ್ಗೆ ಅವರು ಇದ್ದಾರೆ, ಇವತ್ತು ಬೇರೆ ಅವರು ಬರ್ಡೇ ಬಾಯ್, ನೀವೆಲ್ಲರೂ ಕೂತ್ಕೊಂಡು ಒಟ್ಟಿಗೆ ಕೇಕ್ ಅನ್ನ ಕಟ್ ಮಾಡಿದೀರಿ. ಆ ಟೈಮಲ್ಲಿ ಕೇಳ್ಬೋದಿತ್ತು. ಈಗ ನಾನಿಲ್ಲಿ ವಿಪಕ್ಷ ನಾಯಕ ಲೋಕಸಭೆದು, ನಾನು ಪ್ರಶ್ನೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಖರ್ಗೆಜಿ ಅಂತ ಕೇಳಿದಿದ್ರೆ, ಅವರದೊಂದು ಅಪಾರವಾದ ಅನುಭವ ಇದೆಯಲ್ಲ ರಾಜಕಾರಣದಲ್ಲಿ. ಆಲ್ಮೋಸ್ಟ್ ಆಲ್ CM ಹಾಗೂ PM ಬಿಟ್ಟು ಎಲ್ಲ ಹುದ್ದೆಗಳನ್ನು ಕೂಡ ಅವರು ಕಂಡಿದ್ದಾರಲ್ಲ. ಹಾಗಾಗಿ ಅವರು ಅವರ ಕಂಚಿನ ಕಂಠದಲ್ಲಿ ನಿಮ್ಮ ಕಿವಿಯಲ್ಲಿ ಹೇಳ್ತಾ ಇದ್ರೇನು, ರಾಹುಲ್ ಜಿ ಈ ತರದೊಂದು ಪ್ರೊಸೀಜರ್ ಇರುತ್ತೆ, ಈ ತರ ಆದ್ಮೇಲೆ ಸ್ಪೀಕರ್ ಅವರ ನಿರ್ಧಾರ ಆದ್ಮೇಲೆ ನಿಮಗೆ ಮಾತನಾಡೋಕೆ ಅವಕಾಶ ಸಿಗುತ್ತೆ, ಹಾಗೆ ಬೇಕಾಬಿಟ್ಟಿ ಮಾತಾಡೋಕೆ ಇಲ್ಲಿ ಅವಕಾಶ ಇಲ್ಲ. ಇಂಥದೊಂದು ಮಾತು ಖಂಡಿತವಾಗಿಯೂ ಖರ್ಗೆ ಅವರು ಹೇಳ್ತಾ ಇದ್ರು. ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ಅವಮಾನ ಆಗುತ್ತೆ. ರಾಹುಲ್ ಗಾಂಧಿ ಅವರು ಈ ಕಾನೂನನ್ನ ತಿಳ್ಕೊಳ್ಳದೆ ಅಲ್ಲಿ ವರ್ತನೆ ಮಾಡ್ತಿದ್ದಾರೆ ಅಂದಾಗ ಅಲ್ಲಿ ಅವ್ರದ್ದೊಂದು ಕ್ರೆಡಿಬಿಲಿಟಿ ಅಥವಾ ಒಂದು ಬ್ರ್ಯಾಂಡ್ ಅಂತ ಕಟ್ಕೊಂಡಿದಾರಲ್ಲ, ಅದು ಹಾಳಾಗೋದು ರಾಹುಲ್ ಗಾಂಧಿ ಅವರದ್ದೇ ಅನ್ನೋದು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿದೆ. ಹೀಗಾಗಿ ಅವರಿಗೆ ಇವತ್ತೊಂದು ಸಾವಿರಾರು ವಿಷಯಗಳು ಬರ್ತಾ ಇರ್ಬೋದು. ಅದರ ನಡುವೆಯೂ ಕೂಡ ಅವರಿಗೆಲ್ಲ ನಾಳೆ ನಾಡಿದ್ದು ಆಚೆ ನಾಡಿದ್ದು ಥ್ಯಾಂಕ್ ಯು ಅಂತ ಹೇಳಿದ್ರಾಯ್ತು, ಬರ್ಡೇ ವರ್ಷಕ್ಕೊಂದ್ಸಲ ಬರೋದಾದ್ರೂ ಕೂಡ ನಮ್ಮ ರಾಹುಲ್ ಗಾಂಧಿ ಅವರ ಆ ಹೆಸರು ಯಾವತ್ತೂ ಕೂಡ ಕಮ್ಮಿ ಆಗಬಾರ್ದು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರಿಗೆ ಈ ಸಂಸತ್ತಿನ ಪಾಠಗಳನ್ನ ಮಾಡ್ತಾ ಇದ್ರೇನೋ. ಆದ್ರೆ ಕಾಂಗ್ರೆಸ್ ಬಂದಿರೋ ಉದ್ದೇಶ ತುಂಬಾ ಕ್ಲಿಯರ್ ಆಗಿತ್ತು. ಈಗ ಆಲ್ರೆಡಿ ಸಿಕ್ಕಿರೋ ಉತ್ತರಗಳು ಇರೋ ಪ್ರಶ್ನೆಗಳಿದೆಯಲ್ಲ, ಅದನ್ನೇ ಮತ್ತೆ ಮತ್ತೆ ಕೇಳಿ ಅಲ್ಲಿಯ ಸಂಸತ್ತಿನ ಸಮಯವನ್ನ ಹಾಳು ಮಾಡೋದೇ ಉದ್ದೇಶವಾಗಿತ್ತು. ಅದೇ ತಲೆಯಲ್ಲಿ ಬಂದ್ರು, ಗದ್ದಲವನ್ನ ಶುರು ಮಾಡಿದ್ರು. ಬಾವಿಗಿಳದೆ, ಬಾವಿ ಹದ್ದೆ, ಕಾಂಪೌಂಡ್ ಹದ್ದೆ, ಏನೇನೋ ಇರುತ್ತಲ್ಲ, ಅವೆಲ್ಲವನ್ನು ಕೂಡ ಕಾಂಗ್ರೆಸ್ ಮಾಡ್ತು. मैं माननीय सदस्यों से फिर आग्रह करता हूं, वह अपनी अपनी सीट पर जाकर बैठे। सरकार हर मुद्दों पर जवाब देना चाहती है, सदन चलना चाहिए, सदन पर चर्चा होनी चाहिए, संवाद होना चाहिए। आप तख्तियां लेके नारेबाजी के लिए यहाँ पर नहीं आए। ಈಗ ಸಂಸತ್ತಿನ ಬಿಲ್ಡಿಂಗ್ ಹೊರಗಡೆ ಹೋಗಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಮಾತಾಡಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಭಾರತದಲ್ಲಿ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಈ ಮೋದಿ ಅವರು ಸಂವಿಧಾನದ ಆಶಯಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ವಿಪಕ್ಷಗಳ ಧ್ವನಿಯನ್ನ ಹತ್ತಿಕ್ಕುವ ಎಲ್ಲಾ ಕೆಲಸ ಮಾಡ್ತಿದ್ದಾರೆ. ಈ ತರ ಹೋಗಿ ಅಲ್ಲಿ ಬೋಗಳೆ ಬಿಡೋದಂತೆ. ಇದು ರಾಹುಲ್ ಗಾಂಧಿ ಅವರಿಗೆ ಶೋಭೆ ತರುತ್ತಾ? ಖಂಡಿತ ಇಲ್ಲ. ಚರ್ಚೆ ಮಾಡೋಕೆ ಸಾವಿರಾರು ವಿಚಾರಗಳು ಇದ್ದಾವೆ. ಆದ್ರೆ ಈ ಮೋದಿಯನ್ನ ಈ ಅಧಿವೇಶನದಲ್ಲಿ ಕಟ್ಟಿ ಹಾಕುವಂತಹ ಈ ಚರ್ಚೆಗೆ ಯಾವ ಕಾರಣ, ಯಾವುದೊಂದು ಸರಕು ಕೂಡ ಈ ಕಾಂಗ್ರೆಸ್ ಹತ್ರ ಕಾಣ್ತಾ ಇಲ್ಲ. ಹೀಗಾಗಿಯೇ ಆಲ್ರೆಡಿ ಸಿಕ್ಕಿರೋ ಉತ್ತರಗಳನ್ನೇ ಇಟ್ಕೊಂಡು ಮತ್ತೆ ಮತ್ತೆ ಪ್ರಶ್ನೆ. ಯಾಕಂದ್ರೆ ಈ ಫಲಗಾಮ್ ಪ್ರತಿಕಾರ ಏನಿದೆಯಲ್ಲ, ಅದರ ಬಗ್ಗೆ ಸೇನೆಯೇ ಅತ್ಯಂತ ಸ್ಪಷ್ಟವಾಗಿ ಸುದ್ದಿಗೋಷ್ಠಿಯನ್ನ ಮಾಡಿತ್ತು. ಮೂರೂ ಸೇನೆಯ ಮುಖ್ಯಸ್ಥರು ಅಲ್ಲಿ ಬಂದಿದ್ದರು. ಹಾಗೆ ಸೇನೆ ಕಾರ್ಯಾಚರಣೆಯನ್ನು ಹೇಗೆ ಮಾಡ್ತು, ಏನೆಲ್ಲ ಆಯ್ತು ಅನ್ನೋದನ್ನು ಕೂಡ ಹೇಳಿದ್ದರು. ಅದನ್ನ ಈಗ ಮತ್ತೆ ಸಂಸತ್ತಲ್ಲಿ ಮಾತಾಡಬೇಕಂತೆ. ರಾಜನಾಥ್ ಸಿಂಗ್ ಅವರು ಹೇಳಿದ್ರು, ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸರ್ಕಾರದ ಬಳಿ ಉತ್ತರ ಇದೆ, ಉತ್ತರ ಕೊಡುತ್ತೆ, ಉತ್ತರ ಕೇಳ್ಕೊಂಡೇ ಮನೆಗೆ ಹೋಗ್ಬೇಕು ಅನ್ನೋ ತರದಲ್ಲಿ ಹೇಳಿದ್ರು. ಆದ್ರೆ ಪ್ರಶ್ನೆ ಕೇಳುವ ಒಂದು ಪ್ರೊಸೀಜರ್ ಇತ್ತಲ್ಲ, ಅದನ್ನ ರಾಹುಲ್ ಬಾಬಾ ಅವರು ಮರ್ತೇ ಬಿಟ್ಟಿದ್ರು. ಮರ್ತಿದ್ರು ಅಥವಾ ಗೊತ್ತಿದ್ರು ಕೂಡ ನಾನು ಏನು ಮಾಡಿದ್ರು ಜಯಿಸ್ಕೊಳ್ತೀನಿ ಅನ್ನೋ ಹುಂಬತನ ಅವರಲ್ಲಿ ಜಾಸ್ತಿ ಆಗಿದೆಯೋ ಇದು ಮಾತ್ರ ಖಂಡಿತ ಗೊತ್ತಿಲ್ಲ. ಇದ್ರ ಬಗ್ಗೆ ಸ್ಪೀಕರ್ ಅವರೇ ಒಂದು ಪ್ರಶ್ನೆಯನ್ನ ಕೇಳಿದ್ರು ಕೂಡ ಒಂದು ಉತ್ತಮವಾದ ಕೆಲಸ ಆಗುತ್ತೆ. ಯಾಕೆಂದ್ರೆ ಉತ್ತರ ಬೇಕಲ್ಲ ನಮಗೂ ಕೂಡ. ಇವತ್ತಿನ್ನೂ ಶುರು ಅಷ್ಟೇ. ಇನ್ನು ಭಯಂಕರ ಹೈ ಡ್ರಾಮಾಗಳನ್ನ ಸಂಸತ್ತಿನ ಒಳಗಡೆ ನಾವು ನೋಡೋದಿದೆ. ಯಾಕೆಂದ್ರೆ ವಿಪಕ್ಷದಲ್ಲಿ ಇರೋದು ಕಾಂಗ್ರೆಸ್. ಅರ್ಥ ಆಗಿರ್ಬೇಕಲ್ಲ. ಜೈ ಶ್ರೀರಾಮ್.